ನಮಸ್ಕಾರ ಸ್ನೇಹಿತರೆ, ನಮ್ಮ ಅಡ್ಮೈಟ್ ಜರ್ನಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಬಹಳ ಜನರು ಶ್ರಮಪಟ್ಟು ದುಡಿದರೂ ಹಣ ಉಳಿಯುವುದಿಲ್ಲ ಎಂದು ಬೇಸರಪಡುತ್ತಾರೆ. ಕೆಲವೊಮ್ಮೆ ಅದರ ಕಾರಣ ನಮ್ಮ ಮನೆಯಲ್ಲಿರುವ ಕೆಲವು ವಸ್ತುಗಳು ಆಗಿರಬಹುದು ಎಂದು ಹಿರಿಯರು ನಂಬುತ್ತಾರೆ. ಇದು ಮನೆಯಲ್ಲಿ ಇದ್ದರೆ ನಷ್ಟ, ದಾರಿದ್ರ್ಯ ಅಥವಾ ನಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ ಎಂದು ಹೇಳಲಾಗುವ ಕೆಲವು ವಸ್ತುಗಳ ಬಗ್ಗೆ ತಿಳಿದುಕೊಳ್ಳೋಣ. ವಿಡಿಯೋ ಪ್ರಾರಂಭಿಸುವ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಮೊದಲನೆಯದಾಗಿ, ಒಡೆದ ಕನ್ನಡಿಗಳು. ಮನೆಯಲ್ಲಿ ಒಡೆದ ಕನ್ನಡಿಯನ್ನು ಇಡುವುದು ಒಳ್ಳೆಯದಲ್ಲ. ಇದು ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಒಡೆದ ಗಾಜು ಅಥವಾ ಕನ್ನಡಿಗಳು ಮನಸ್ಸಿನ ಅಶಾಂತಿ ಮತ್ತು ಹಣದ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಎರಡನೆಯದಾಗಿ, ನಿಂತ ಗಡಿಯಾರ. ಮನೆಯಲ್ಲಿ ಕೆಲಸ ಮಾಡದ ಗಡಿಯಾರವನ್ನು ಇಡಬಾರದು ಎಂದು ಹಿರಿಯರು ಹೇಳುತ್ತಾರೆ. ನಿಂತ ಗಡಿಯಾರ ಜೀವನದ ಪ್ರಗತಿ ನಿಲ್ಲಿಸುವುದನ್ನು ಸೂಚಿಸುತ್ತದೆ ಮತ್ತು ನಂಬಲಾಗಿದೆ. ಆದ್ದರಿಂದ ಕೆಲಸ ಮಾಡದ ಗಡಿಯಾರ ಇದ್ದರೆ ತಕ್ಷಣ ಸರಿಪಡಿಸಿ ಅಥವಾ ತೆಗೆದುಹಾಕಿ. ಮೂರನೆಯದಾಗಿ, ಒಣಗಿದ ತುಳಸಿ ಗಿಡ. ತುಳಸಿ ಗಿಡವನ್ನು ಲಕ್ಷ್ಮೀ ದೇವಿಯ ಸ್ವರೂಪ ಎಂದು ಕಾಣಲಾಗುತ್ತದೆ. ಒಣಗಿದ ಅಥವಾ ಸತ್ತ ಗಿಡವನ್ನು ಮನೆಯಲ್ಲಿ ಇಡುವುದು ಅಶುಭ ಎಂದು ಹೇಳುತ್ತಾರೆ. ತುಳಸಿ ಗಿಡವನ್ನು ಸ್ವಚ್ಛವಾಗಿ ಮತ್ತು ಆರೈಕೆಯಿಂದ ಇಟ್ಟುಕೊಳ್ಳಿ. ನಾಲ್ಕನೆಯದಾಗಿ, ಹಾಳಾದ ದೇವರ ಫೋಟೋಗಳು. ಚೂರಾದ ಅಥವಾ ಹಾಳಾದ ದೇವರ ಚಿತ್ರಗಳನ್ನು ಮನೆಯಲ್ಲಿ ಇಡಬಾರದು. ಇವು ಮನೆಯಲ್ಲಿನ ಭಕ್ತಿಯ ವಾತಾವರಣವನ್ನು ದುರ್ಬಲಗೊಳಿಸುತ್ತದೆ ಎಂದು ನಂಬಲಾಗಿದೆ. ಹಳೆಯ ಚಿತ್ರಗಳನ್ನು ಗೌರವದಿಂದ ದೇವಸ್ಥಾನ ಅಥವಾ ಪವಿತ್ರ ಸ್ಥಳದಲ್ಲಿ ಬಿಡಿ. ಐದನೆಯದಾಗಿ, ಕಸದ ಗುಡ್ಡ. ಮನೆಯಲ್ಲಿ ಅನಗತ್ಯ ವಸ್ತುಗಳನ್ನು ತುಂಬಿಡುವುದು ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ವಿಶೇಷವಾಗಿ ಮನೆಯ ಪ್ರವೇಶ ದ್ವಾರ ಹತ್ತಿರ ಕಸ ಅಥವಾ ಹಾಳಾದ ವಸ್ತುಗಳು ಇದ್ದರೆ ಲಕ್ಷ್ಮೀ ದೇವಿ ಮನೆಗೆ ಪ್ರವೇಶಿಸುವುದಿಲ್ಲ ಎಂದು ಹೇಳುತ್ತಾರೆ. ಆರನೆಯದಾಗಿ, ಒಡೆದ ಪಾತ್ರೆಗಳು. ಒಡೆದ ತಟ್ಟೆ, ಕಪ್ ಅಥವಾ ಪಾತ್ರೆಗಳನ್ನು ಬಳಸಬೇಡಿ. ಇವು ಕುಟುಂಬದಲ್ಲಿ ಕಲಹ ಮತ್ತು ಆರ್ಥಿಕ ಸಮಸ್ಯೆ ತರಬಹುದು ಎಂದು ಕೆಲವರು ನಂಬುತ್ತಾರೆ. ಏಳನೆಯದಾಗಿ, ಮುಳ್ಳಿನ ಗಿಡಗಳು. ಮನೆಯೊಳಗೆ ಹೆಚ್ಚು ಮುಳ್ಳುಳ್ಳ ಗಿಡಗಳನ್ನು ಇಡುವುದನ್ನು ಕೆಲವರು ತಪ್ಪಿಸುತ್ತಾರೆ. ಇವು ಮನೆಯಲ್ಲಿ ಒತ್ತಡ ಮತ್ತು ಅಶಾಂತಿ ಹೆಚ್ಚಿಸುತ್ತದೆ ಎಂದು ನಂಬಲಾಗಿದೆ. ಸ್ನೇಹಿತರೆ, ಇವು ನಂಬಿಕೆ ಮತ್ತು ಸಂಪ್ರದಾಯಗಳಿಗೆ ಸಂಬಂಧಿಸಿದ ವಿಷಯಗಳು. ಇವನ್ನು ಅನುಸರಿಸುವುದು ಪ್ರತಿಯೊಬ್ಬರ ವೈಯಕ್ತಿಕ ಆಯ್ಕೆ. ಆದರೆ ಮನೆ ಸ್ವಚ್ಛವಾಗಿರಲಿ, ಸಕಾರಾತ್ಮಕ ವಾತಾವರಣ ಇರಲಿ ಎಂಬುದು ಎಲ್ಲರಿಗೂ ಮುಖ್ಯ. ನಿಮ್ಮ ಮನೆಯಲ್ಲಿ ಈ ವಸ್ತುಗಳಿದೆಯಾ? ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಮ್ಮ ಅಡ್ಮೈಟ್ ಜರ್ನಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಆಧ್ಯಾತ್ಮಿಕ ಮತ್ತು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಜೊತೆ ಇರಿ. ಧನ್ಯವಾದಗಳು.